ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಶೋಕ್ ಎಸ್ ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ತುಂಬಾ ಸ್ಟೂಡೆಂಟ್ಸ್ ಮೆಸೇಜ್ ಮಾಡ್ತಿದ್ದಾರೆ, ಸರ್ ನಾನು ಸೆಕೆಂಡ್ PUC ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬರ್ತಾ ಇದೆ. ನನಗೆ ಈ 2027 ಎಕ್ಸಾಮ್ ಅಲ್ಲಿ ಅಂದ್ರೆ ಬೋರ್ಡ್ ಎಕ್ಸಾಮಿನಲ್ಲಿ ನನಗೆ ಫಿಸಿಕ್ಸ್ ನಲ್ಲಿ 100 on 100 ಬೇಕೇ ಬೇಕು. ಎಸ್, ಅಂಡ್ ಅದರ ಜೊತೆ ಇನ್ನ ಕೆಲವು ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ, ಸರ್ ನಾನು ಬೋರ್ಡ್ ಎಕ್ಸಾಮ್ ಅಲ್ಲಿ ನಾನು ಫಿಸಿಕ್ಸ್ ನಲ್ಲಿ 100 on 100 ತೆಗಿತೀನಿ, ಅದರ ಜೊತೆ ನನಗೆ KCET ರ್ಯಾಂಕಿಂಗ್ ಬಂದ್ಬಿಟ್ಟು ನನಗೆ ಲೆಸ್ ದೆನ್ 1000 ಬೇಕು, ಬಿಕಾಸ್ ಐ ವಾಂಟ್ ಟು ಜಾಯಿನ್ ಕರ್ನಾಟಕ ಟಾಪ್ ಮೋಸ್ಟ್ ಇಂಜಿನಿಯರಿಂಗ್ ಕಾಲೇಜ್. ಸೊ ನಮಗೆ ಹೇಳಿ ನಾವೇನೇನ್ ಮಾಡಬೇಕು ಸೋ ದಾಟ್ ನನಗೆ ಬೋರ್ಡ್ ಎಕ್ಸಾಮ್ ನಲ್ಲಿ 100ಕ್ಕೆ 100 ಮತ್ತೆ KCET ಎಕ್ಸಾಮ್ ನಲ್ಲಿ ರ್ಯಾಂಕ್ ಬಂದ್ಬಿಟ್ಟು ನನಗೆ 1000 ಬಿಲೋ ಇರಬೇಕು. ಸೊ ಈ ಕ್ವಶನ್ಸ್ಗೆ ನನ್ನ ಕಡೆಯಿಂದ ನಿಮಗೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಓಕೆ, ಇವತ್ತಿನ ಟಾಪಿಕ್ ಹೌ ಟು ಸ್ಕೋರ್ 100 on 100 ಇನ್ ಅ ಬೋರ್ಡ್ ಎಕ್ಸಾಮ್, ದಟ್ ಇಸ್ ಅ ಫಿಸಿಕ್ಸ್ ರಿಲೇಟೆಡ್ ಆಗಿ. ಹೌ ಟು ಗೆಟ್ ಬಿಲೋ 1000 ರ್ಯಾಂಕ್ ಇನ್ ಅ KCET ಅಥವಾ 1K ರ್ಯಾಂಕ್ ಅಂತಾನೆ ಹೇಳ್ಬೋದು. ಅದಕ್ಕೆ ನಾ ಹೇಳದ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಓಕೆನಾ? ಎಸ್ ಸರ್, ದ ವೆರಿ ಫಸ್ಟ್ ಥಿಂಗ್ ಏನಂದ್ರೆ ಫಿಸಿಕ್ಸ್ ಅನ್ನೋದು ನಾಟ್ ಲೈಕ್ ಇನ್ ಎನಿ ಅದರ್ ಸಬ್ಜೆಕ್ಟ್ಸ್. ಕೆಲವು ಸಬ್ಜೆಕ್ಟ್ಗಳಿಗೆ ಬರೀ ಥಿಯರಿ ಇದ್ರೆ, ಕೆಲವು ಸಬ್ಜೆಕ್ಟ್ಗಳಿಗೆ ಬರೀ ನ್ಯೂಮರಿಕಲ್ಸ್ ಇರುತ್ತೆ. ಕೆಲವು ಸಬ್ಜೆಕ್ಟ್ಗಳು ಪ್ರಾಕ್ಟೀಸ್ ಮಾಡಿದ್ರೆ ಕಲಿಬಹುದು, ಕೆಲವು ಸಬ್ಜೆಕ್ಟ್ಗಳನ್ನ ಅರ್ಥ ಮಾಡ್ಕೊಂಡೇ ಕಲಿಬೇಕು. ಅಂತದ್ರಲ್ಲಿ ನಮ್ಮ ಒಂದು ಸಬ್ಜೆಕ್ಟ್ ಅರ್ಥ ಮಾಡ್ಕೊಂಡೇ ಕಲಿಬೇಕು ಅನ್ನೋದು ಯಾವ್ದಪ್ಪ ಅಂದ್ರೆ ದಟ್ ಈಸ್ ಅವರ್ ಫಿಸಿಕ್ಸ್. ಅದಕ್ಕೆ ನನ್ನ ಫಸ್ಟ್ ಕಂಡೀಷನ್ ಏನಂದ್ರೆ, ಇನ್ಸ್ಟೆಡ್ ಆಫ್ ಬೈ ಹಾರ್ಟಿಂಗ್ ಅಥವಾ ಕೆಲವೊಬ್ರು ಇರ್ತಾರೆ ನಂತರ ಬೈ ಹಾರ್ಟ್ ಮಾಡ್ಬಿಡ್ತಾರೆ, ಬಾಯ್ಪಟ್ ಅಂತ ಕೇಳ್ತೀವಿ, ಅದನ್ನ ಮಾಡಬಾರ್ದು. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಕಾನ್ಸೆಪ್ಟ್ ಕ್ಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಕಾನ್ಸೆಪ್ಟ್ ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ, ನಿಮಗೆ ಡೆಫಿನೇಷನ್, ಫಾರ್ಮುಲಾ, ಅಪ್ಲಿಕೇಶನ್ಸ್, ಮೆರಿಟ್ಸ್, ಡಿಮೆರಿಟ್ಸ್ ಎಲ್ಲ ಈ ತರ ಬರುತ್ತೆ. ಒಂದು ಕಾನ್ಸೆಪ್ಟ್ ನ ಯಾವ ತರ ಅರ್ಥ ಮಾಡ್ಕೋಬೇಕಂದ್ರೆ ಆ ಕಾನ್ಸೆಪ್ಟ್ ನಿಂದ ಯಾವುದೇ ತರ ಕ್ವಶನ್ಸ್ ಬರಲಿ, ಯು ಶುಡ್ ಬಿ ಏಬಲ್ ಟು ಆನ್ಸರ್ ದೋಸ್ ಕ್ವಶನ್ಸ್. ಬರೀ PYQs ಮಾಡಿದೆ, ನಾನು ಬೈ ಹಾರ್ಟ್ ಮಾಡಿದ್ರೆ ಅಂದ್ರೆ ಬರಲ್ಲ. ಮೇ ಬಿ ಯು ವಿಲ್ ಗೆಟ್ ಅ ಗುಡ್ ಮಾರ್ಕ್ಸ್ ಇನ್ FA1 FA2 ಅಂದ್ರೆ ಕಾಲೇಜ್ ಲೆವೆಲ್ ಅಲ್ಲಿ ಗುಡ್ ಮಾರ್ಕ್ಸ್ ಬರ್ಬೋದು. ಬಟ್ ಸ್ಟೇಟ್ ಲೆವೆಲ್ ಅಲ್ಲಿ ನಿಮಗೆ ಒಳ್ಳೆ ಮಾರ್ಕ್ಸ್ ಬರ್ಬೇಕಂದ್ರೆ ನೀವು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ನ ನೀವು ಮಾಡ್ಕೊಳ್ಬೇಕು, ಕಾನ್ಸೆಪ್ಟ್ ಕ್ಲಾರಿಟಿ. ಓಕೆ, ಸೊ ಫಿಸಿಕ್ಸ್ ಅನ್ನೋದು ನಿಮಗೆ ಬರೀ ಓದೋದ್ರಿಂದ ಅಲ್ಲ, ಪ್ರಾಕ್ಟೀಸ್ ಮಾಡೋದ್ರಿಂದ ಕಲಿಬೇಕು. ಓದೋದ್ರ ಜೊತೆ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋ ಸಬ್ಜೆಕ್ಟೇ ನಮ್ಮ ಫಿಸಿಕ್ಸ್. ದಟ್ ಇಸ್ ದ ಫಸ್ಟ್ ಥಿಂಗ್. ಅಂಡ್ ದ ಸೆಕೆಂಡ್ ಒನ್, ಪ್ರಾಬ್ಲಮ್ಸ್ ಸಾಲ್ವಿಂಗ್ ಅಪ್ರೋಚ್. ನಿಮಗೆ ಆಲ್ಮೋಸ್ಟ್ 100 ಜನ ಸ್ಟೂಡೆಂಟ್ಸ್ ಕೇಳಿದ್ರೆ ವಿಚ್ ಇಸ್ ಯುವರ್ ಟಫೆಸ್ಟ್ ಸಬ್ಜೆಕ್ಟ್ ಅಥವಾ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂದ್ರೆ ಆಲ್ಮೋಸ್ಟ್ 40 to 50 ಮೆಂಬರ್ಸ್ ಅಥವಾ ಮೋರ್ ದನ್ ದಾಟ್ ಏನ್ ಕೇಳ್ತಾರೆ, ಸರ್ ಫಿಸಿಕ್ಸ್. ಫಸ್ಟ್ ಬರೋದವ್ರ ಬಾಯಿಂದ ಫಿಸಿಕ್ಸ್. ಯಾಕೆ ಸರ್? ಅದರಲ್ಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ತುಂಬಾ ಟಫ್ ಇರುತ್ತೆ ಸರ್, ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ, ಯಾವ ಪ್ರಾಬ್ಲಮ್ಗೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ, ಯೂನಿಟ್ಸ್ ಗೊತ್ತಾಗಲ್ಲ, ಈ ತರ ನಿಮಗೆ ಆನ್ಸರ್ಸ್ ಬರುತ್ತೆ. ಅದಕ್ಕೆ ನಾ ಏನ್ ಹೇಳ್ತೇನೆ ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್ ಅಂದ್ರೆ ನಿಮಗೆ PYQs ನ ಅಥವಾ ಕ್ವಶನ್ ಇದು ಯಾವುದು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋ ತರ ಸೊಲ್ಯೂಷನ್ ನೋಡ್ಕೊಂಡು ಸೊಲ್ಯೂಷನ್ ಬರೆಯೋದಲ್ಲ. ಕ್ವಶನ್ಸ್ ಏನ್ ಕೇಳಿದ್ರೆ ಫಸ್ಟ್ ನೀವೇನ್ ಮಾಡ್ಬೇಕು, ಕ್ವಶನ್ಸ್ ನ ಓದ್ಬಿಟ್ಟು ಕ್ವಶನ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಏನ್ ಕೇಳಿದಾರೆ ಅನ್ನೋದು ಒಂದು ಡೇಟಾ ಬರ್ಕೋಬೇಕು. ಡೇಟಾ ಬರ್ಕೊಂಡು ಆ ರಿಲೇಟೆಡ್ ಆಗಿರುವಂತ ಟರ್ಮ್ಸ್ ಮತ್ತೆ ಏನೋ ಪ್ಯಾರಾಮೀಟರ್ಸ್ ಕೊಟ್ಟಿರೋದಕ್ಕೆ ಯಾವ್ದು ಸುಟೇಬಲ್ ಫಾರ್ಮುಲಾ ಅಂತ ನೋಡ್ಕೋಬೇಕು. ಫಸ್ಟ್ ಫಾರ್ಮುಲಾ ಬರ್ಕೋಬೇಕು. ಫಾರ್ಮುಲಾ ಬರ್ದಾದ್ಮೇಲೆ ಎಸ್ತಾ ಯೂನಿಟ್ ಅಲ್ಲೇ ಇರುತ್ತಲ್ಲ ಪ್ಯಾರಾಮೀಟರ್ಸ್, ಅವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಬೇಕು. ಅದು ಫಾರ್ ಅ ಬೋರ್ಡ್ಸ್. ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ KCET ಅಂತ ಬಂದಾಗ ನಿಮಗೆ ಶಾರ್ಟ್ ಕಟ್ ಮೆಥಡ್ ಬೇಕು ಅಥವಾ ನಿಮಗೆ ಟಿಪ್ಸ್ ಬೇಕಾಗತ್ತೆ. ಈ ಟಿಪ್ಸ್ ಮತ್ತೆ ಶಾರ್ಟ್ ಕಟ್ಸ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ. ಬಟ್ ಅದೇ ಶಾರ್ಟ್ ಕಟ್ಸ್ ಮತ್ತೆ ಟಿಪ್ಸ್ ನೀವು ಬೋರ್ಡ್ ಎಕ್ಸಾಮ್ ಅಲ್ಲಿ ಬರೆಯಕ್ ಹೋದ್ರೆ ನೀವು ಮಾರ್ಕ್ಸ್ ಕಳ್ಕೋತೀರಾ. ಅಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೆ ಮಾರ್ಕ್ಸ್ ಇರುತ್ತೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಸ್ಟೆಪ್ಸ್ ಗೆ ಮಾರ್ಕ್ಸ್ ಇಲ್ಲ, ಡೈರೆಕ್ಟ್ ಆನ್ಸರ್ಸ್ ಗೆ ಮಾರ್ಕ್ಸ್ ಇರುತ್ತೆ. ಸೊ ಇದನ್ನ ನೀವು ಫಸ್ಟ್ ಸೆಗ್ರಿಗೇಟ್ ಮಾಡ್ಕೊಳ್ಬೇಕು. ಸೊ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ಯಾಕೆ ಸಾಲ್ವ್ ಮಾಡ್ತಿದ್ರೆ, ಏನಕ್ಕೆ ಸಾಲ್ವ್ ಮಾಡ್ತಾರೆ, ಏನ್ ಕೊಟ್ಟಿದ್ದೀರಾ ಅನ್ನೋದು ಫಸ್ಟ್ ನೀವು ತಿಳ್ಕೊಳ್ಬೇಕಾಗುತ್ತೆ. ಓಕೆನಾ? ಅಂಡ್ ದ ನೆಕ್ಸ್ಟ್ ಒನ್, ಪ್ರಾಕ್ಟೀಸ್ PYQs. ಒಂದು ಕಾನ್ಸೆಪ್ಟ್ ಮೇಲೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ನಿಮಗೆ ಡೌಟ್ ಇರುತ್ತಲ್ಲ, ಆ ಡೌಟ್ ಕ್ಲಾರಿಫೈ ಆಗ್ಬೇಕಂದ್ರೆ ನೀವು PYQs ನ ಸಾಲ್ವ್ ಮಾಡಬೇಕು. ಅದು ಬೋರ್ಡ್ಸ್ ಆಗಿರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ KCET ಆಗಿರ್ಬೋದು. ಅದಕ್ಕೆ ನನ್ನ ಸಜೆಷನ್ ಏನಂದ್ರೆ ಆದಷ್ಟು PYQs ನ ಸಾಲ್ವ್ ಮಾಡಿ. ಫಸ್ಟ್ ಬೋರ್ಡ್ಸ್ ಲೆವೆಲ್ PYQs ಸಾಲ್ವ್ ಮಾಡಿ, ನೆಕ್ಸ್ಟ್ KCET PYQs ನ ಸಾಲ್ವ್ ಮಾಡಿ. ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಅಂದ್ರೆ ನೀಟ್ PYQs ನ ಸಾಲ್ವ್ ಮಾಡಿ ಇಫ್ ಯು ಹ್ಯಾವ್ ಎ ಟೈಮ್. ಇಫ್ ನಾಟ್, ಇದಕ್ಕೆ ಸ್ಟಿಕ್ ಆನ್ ಆಗಿ. ಗಾಟ್ ಮೈ ಪಾಯಿಂಟ್? ಸೊ ಇದಕ್ಕೆ ನಾನು ಏನ್ ಹೇಳೋದೇನಂದ್ರೆ PYQs ನ ಚಾಚು ತಪ್ಪದೆ PYQs ನ ಪ್ರಾಕ್ಟೀಸ್ ಮಾಡ್ಲೇಬೇಕು. ಯಾಕೆ? ಯಾವ ತರ ಕ್ವಶನ್ಸ್ ಕೇಳಿದ್ರು, ಯಾವ ತರ ನೀವು ಸೊಲ್ಯೂಷನ್ಸ್ ಮಾಡ್ಬೇಕನ್ನೋದು ಅದರಿಂದ ಗೊತ್ತಾಗುತ್ತೆ. ಓಕೆನಾ? ಅಟ್ ಲೀಸ್ಟ್ ಸರ್ ಎಷ್ಟು ವರ್ಷದ PYQ ಸಾಲ್ವ್ ಮಾಡ್ಬೇಕು? ಅಟ್ ಲೀಸ್ಟ್ ಮಿನಿಮಮ್ ಅಂದ್ರು 5 year ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡ್ಬೇಕು. ಅದು ಸಹ ಲೇಟೆಸ್ಟ್ ಟ್ರೆಂಡ್, ಲೇಟೆಸ್ಟ್ ಸಿಲೆಬಸ್ ಏನಿದೆ ಅದ್ರ ಪ್ರಕಾರ ನೀವು ಸಾಲ್ವ್ ಮಾಡಬೇಕು. ಅದು ಬೋರ್ಡ್ ಎಕ್ಸಾಮ್ ಆಗಿರ್ಬೋದು ಅಥವಾ KCET ಎಕ್ಸಾಮ್ ಆಗಿರ್ಬೋದು. ಡನ್? ಎಸ್ ಸರ್. ಮಾಕ್ ಟೆಸ್ಟ್, ನೀವು ಕಲ್ತಿರುವ ಕಾನ್ಸೆಪ್ಟ್ಗಳು ಎಷ್ಟು ಮಟ್ಟಿಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ,
ಓಕೆ, ಸೊ ಈ ಮಾಕ್ ಟೆಸ್ಟ್ ಅನ್ನೋದು ಇವರ್ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾನೆ. ಬೆಸ್ಟ್ ಫ್ರೆಂಡ್ಸ್ ಹೆಂಗಿರ್ತಾರೆ ಹೇಳಿ? ನಿಮ್ಮ ಬೆಸ್ಟ್ ಫ್ರೆಂಡ್ ಅನ್ನೋನು ಹೇಗಿರ್ತಾನೆ, ನೀವು ತಪ್ಪು ಮಾಡಿದ್ರೆ ಮುಖದ ಮೇಲೆ ಹೇಳೋ ತರ ಇರ್ಬೇಕು. ನೋಡ ನೀನ್ ತಪ್ಪು ಮಾಡಿದ್ಯಾ ಅಂತ ಹೇಳಂಗಿರ್ಬೇಕು. ನೀನು ಒಳ್ಳೇದ್ ಮಾಡಿದ್ರೆ, ನೀನ್ ಚೆನ್ನಾಗ್ ಮಾಡಿದೆ ಕಣ, ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಮುಖದ ಮೇಲೆ ಹೇಳ್ಬೇಕು. ಅವರು ನಿಮ್ಮ ಬೆಸ್ಟ್ ಫ್ರೆಂಡ್ಸ್. ನಿನ್ನ ಮುಂದೆ ಒಳ್ಳೇದು ಮಾತಾಡಿ ಹಿಂದೆ ಕೆಟ್ಟದ್ ಮಾತಾಡೋರು ನಮಗ್ ಬೇಡ, ಅವರು ಒಳ್ಳೆ ಫ್ರೆಂಡ್ಸ್ ಆಗಿಸೋದಿಲ್ಲ. ಈ ಮಾಕ್ ಟೆಸ್ಟ್ ಅನ್ನೋದು ಯುವರ್ ಬೆಸ್ಟ್ ಫ್ರೆಂಡ್. ಓಕೆ, ಸೊ ಮಾಕ್ ಟೆಸ್ಟ್ ಅನ್ನೋದು ಇಟ್ ಇಸ್ ಯುವರ್ ಬೆಸ್ಟ್ ಫ್ರೆಂಡ್. ಹೆಂಗೆ ಅಂದ್ರೆ ನೀವು ಎಕ್ಸಾಮ್ ಬರೀತೀರಾ, ಟೆಸ್ಟ್ ಬರೆದಾಗ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ, ಅದು ಮುಖದ ಮೇಲೆ ಹೇಳುತ್ತೆ. ಚೆನ್ನಾಗಿ ಬರ್ದ್ರೆ ಎಸ್ ಕಣ ನೀನ್ ಚೆನ್ನಾಗಿ ಬರ್ದಿದ್ಯಾ ಅಂತ ಹೇಳುತ್ತೆ. ಅದೇ ಚೆನ್ನಾಗಿ ಬರ್ದಿಲ್ಲ ನೋಡು ನಿಂದು ನೀನ್ ಇಷ್ಟೇ ಓದಿದ್ಯಾ ಅಂತ ಹೇಳಿ ಮುಖದ ಮೇಲೆ ತೋರಿಸುತ್ತೆ. ಇಟ್ ಇಸ್ ಯುವರ್ ಬೆಸ್ಟ್ ಫ್ರೆಂಡ್ಸ್. ಅದಕ್ಕೆ ಮಾಕ್ ಟೆಸ್ಟ್ ಗಳನ್ನ ತಗೊಂತಾನೆ ಇರಬೇಕು. ವೀಕ್ಲಿ ಆಗಿರ್ಬೋದು, ಅಥವಾ 2 weeks ಒಮ್ಮೆ ಆಗಿರ್ಬೋದು, ಅಥವಾ ಮಂತ್ಲಿ ಆಗಿರ್ಬೋದು, ಮಾಕ್ ಟೆಸ್ಟ್ ಗಳನ್ನ ತಗೊಳ್ಳೋದು ಕಲಿಬೇಕು. ಆಮೇಲೆ ಮೆಂಟರ್ಶಿಪ್ ಅಂದ್ರೆ ಆಸ್ ದ ಟೀಚರ್ಸ್ ನಿಮಗೆ ಗೈಡೆನ್ಸ್ ಬೇಕೇ ಬೇಕು. ಓಕೆ, ಸೊ ನಿಮಗೆ ಸ್ಟೂಡೆಂಟ್ಸ್ಗೆ ಟೀಚರ್ ಆಗಿ ನಾನು ಗೈಡೆನ್ಸ್ ಮಾಡಬೇಕು. ಓಕೆ, ಸೊ ಅದೇ ರೀತಿ ನೀವು ಸ್ಟೂಡೆಂಟ್ ಆಗಿ ಓದ್ತಾ ಇರ್ತೀರಾ, ಎಲ್ಲೋ ನೀವು ಸ್ಟಕನ್ ಆಗ್ತೀರಾ. ಅದಕ್ಕೆ ನಿಮಗೆ ಗೈಡೆನ್ಸ್ ಅನ್ನೋದು, ಮೆಂಟರ್ಶಿಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಿಮಗೆ ಗೈಡೆನ್ಸ್ ಫ್ರಮ್ ಅ ಟೀಚರ್ಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಯುವರ್ ಅಕಾಡೆಮಿಕ್ಸ್. ಓಕೆನಾ? ಸೊ ಮೆಂಟರ್ಶಿಪ್ ಸಹಿತ ಬೇಕು. ಸರ್ ಇವೆಲ್ಲ ನನಗೆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್ ಹೇಗಂತ ನನ್ಗೆ ಗೊತ್ತಾಗಬೇಕು, ಮತ್ತೆ ಪ್ರಾಕ್ಟೀಸ್ PYQs. ನನಗೆ PYQ ಪ್ರಾಕ್ಟೀಸ್ ಮಾಡಕ್ಕೆ ಟೈಮ್ ಇಲ್ಲ, ನನಗೆ ವಿಡಿಯೋಸ್ ಬೇಕು ಅಥವಾ ಕಂಟೆಂಟ್ ಬೇಕು, ಮತ್ತೆ ಮಾಕ್ ಟೆಸ್ಟ್ ಗಳದು ಎಲ್ಲಿ ತಗೋಬೇಕು, ಹೆಂಗ್ ತಗೋಬೇಕು ಅನ್ನೋದು ಗೊತ್ತಿಲ್ಲ, ಮತ್ತೆ ಯಾರ್ ಸರ್ ನಮಗೆ ಮೆಂಟರ್ಶಿಪ್ ಮಾಡೋದು, ಯಾರ್ ಸರ್ ನಮಗೆ ಗೈಡೆನ್ಸ್ ಕೊಡೋದು ಅಂತ ನಿಮ್ಮ ಎಲ್ಲಾ ಕ್ವಶನ್ಸ್ಗೆ ಅಪ್ಕಮಿಂಗ್ ಸ್ಲೈಡ್ ಅಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಸೊ ಈ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್, ದಟ್ ಈಸ್ ಅ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ತೀನಿ. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಅ ಬೋರ್ಡ್ ಎಕ್ಸಾಮ್, okay, so if you are preparing for a board exam, we have a Pragati second PUC 2027 batch. If you are preparing for ನಾನು ಬೋರ್ಡ್ಸ್ ಪ್ರಿಪೇರ್ ಆಗಬೇಕು, KCET ಅಲ್ಲಿ ಒಳ್ಳೆ ರ್ಯಾಂಕಿಂಗ್ ಬೇಕಂದ್ರೆ we have ಲಕ್ಷ್ಯ KCET 2027. ಈ ಬ್ಯಾಚ್ ಗಳನ್ನ ತಗೊಂಡ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಅಂತೂ ಬರೋದಂತೂ ಖಂಡಿತ. ಸರ್ ಏನ್ ಪ್ರೂಫ್ ಇದಕ್ಕೆ? ಏನಾದ್ರೂ ಪ್ರೂಫ್ ಇರ್ಬೇಕಲ್ಲ, ವಿ ಹ್ಯಾವ್ ಟು ಬಿಲೀವ್ ಅಲ್ವಾ? ಸೊ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ? ಓಕೆ, ಆಸ್ ಅ ಟೀಚರ್ ನಾನು ನಿಮಗೆ ತೋರಿಸ್ಕೊಡೋದೇನಂತಂದ್ರೆ, ದಟ್ ಇಸ್ ಲಾಸ್ಟ್ ಇಯರ್, ಇವಾಗ 2026 ಅಲ್ಲಿ ರಿಸಲ್ಟ್ ಬಂತಲ್ಲ ಸ್ಟೂಡೆಂಟ್ಸ್ ಸೆಕೆಂಡ್ PUC ರಿಸಲ್ಟ್, ಅದರಲ್ಲಿ 100 ಫಿಸಿಕ್ಸ್ ಅಲ್ಲಿ ಎಷ್ಟು ಜನ ತಗೊಂಡಿದ್ದಾರೆ ಅಂತಂದ್ರೆ 67 ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ. ನೀವು ನೋಡ್ಬೋದು. ಓಕೆ, ಸೊ 67 ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ. ಅಷ್ಟೇ ಆನ್ಸರ್ ಅಂದ್ರೆ 90+ ಔಟ್ ಆಫ್ 100 ಎಷ್ಟು ತಗೊಂಡಿದ್ದಾರೆ? 701 ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ. ಅದೇ ರೀತಿ 95+ ಔಟ್ ಆಫ್ 100 ಎಷ್ಟು ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ? 421 ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ. ಇಷ್ಟು ಸಾಕಲ್ವಾ ಈ ಟ್ರ್ಯಾಕ್ ರೆಕಾರ್ಡ್ ನ ತೋರ್ಸಕ್ಕೆ? ಸೊ ಬೋರ್ಡ್ಸ್ ಆದ್ರೆ ಯು ಕ್ಯಾನ್ ಟೇಕ್ ಅಪ್. ಓಕೆ ಸರ್, ನನಗೆ ಕಾಂಪಿಟೇಟಿವ್ ಎಕ್ಸಾಮ್ ಸ್ವಲ್ಪ ಕಷ್ಟ ಆಗುತ್ತೆ, ಸೊ ದಟ್ ನನಗೆ ಬೋರ್ಡ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಅಂತಂದ್ರೆ ಯು ಕ್ಯಾನ್ ಟೇಕ್ ಅಪ್ ಅ ಪ್ರಗತಿ ಸೆಕೆಂಡ್ PUC 2027 ಬ್ಯಾಚ್. ಅದೇ ಸರ್ ನಾನು KCET ಮತ್ತೆ ಬೋರ್ಡ್ಸ್ ಎರಡೂ ಬೇಕು ಅಂತಂದ್ರೆ ವಿ ಹ್ಯಾವ್ ಲಕ್ಷ್ಯ KCET 2027. ಇಲ್ಲಿ ನೋಡಿ, ಜಸ್ಟ್ ಹಿಯರ್ ಯು ಹ್ಯಾವ್ ಅ ಪ್ರೂಫ್. ಓಕೆ, ಸೊ ಅದಾದ್ಮೇಲೆ ನಿಮಗೆ ನಾವು ಯೂಟ್ಯೂಬ್ ಅಲ್ಲಿ ಲೈವ್ ಮಾಡಿದ್ದೆ ಸರ್ ರಿಸಲ್ಟ್ ಸೆಲೆಬ್ರೇಷನ್, ಅದು ಸಹ ನೋಡಬಹುದು. ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ತಗೋಬಹುದು, ಆಮೇಲೆ ಪೇರೆಂಟ್ಸ್ ಫೀಡ್ಬ್ಯಾಕ್ ನೀವು ತಗೊಳ್ಬಹುದು. ಅಲ್ಲೇ ಡೈರೆಕ್ಟ್ ಆಗಿ ಹೇಳಿದ್ದಾರೆ ನಿಮಗೆ, ಲೈವ್ ಅಲ್ಲೇ ಹೇಳಿದ್ದಾರೆ. ಓಕೆನಾ? ಎಸ್ ಸರ್, ಹಾಗಿದ್ರೆ ನಮಗೆ ಈ ಲಕ್ಷ್ಯ KCET 2027 ಮತ್ತು ಪ್ರಗತಿ ಸೆಕೆಂಡ್ PUC 2027 ಏನಾದ್ರೂ ಆಫರ್ ನಡೀತಿದೆ? ಎಸ್, ನಮ್ಮ PW ಓಕೆ ಸ್ಟಾರ್ಟ್ ಆಗಿ 6 years ನ ಸೆಲೆಬ್ರೇಟ್ ಮಾಡ್ತಿದೆ. ದಟ್ ಇಸ್ 6 year ಆಫ್ ರೆವಲ್ಯೂಷನ್ ಆಟ್ ಫಿಸಿಕ್ಸ್ ವಾಲಾ. ಸೊ ಇದು ಸ್ಪೆಷಲ್ ದಿನ ಆಗಿರೋದು ನಮ್ಮ ಸ್ಟೂಡೆಂಟ್ಸ್ ಗೋಸ್ಕರ, ನಮ್ಮ ಫಿಸಿಕ್ಸ್ ವಾಲಾ ಸ್ಟೂಡೆಂಟ್ಸ್ ಗೋಸ್ಕರ. ಹಿಯರ್ ವಿ ಆರ್ ಬ್ರಿಂಗಿಂಗ್ ಲಕ್ಷ್ಯ KCET 2027. ಆಕ್ಚುಯಲ್ ಪ್ರೈಸ್ ಹೇಳ್ಬೇಕಂದ್ರೆ ಸರ್ ಇಟ್ ಇಸ್ 6500 rupees. ಓಕೆ, 6500 rupees ಇದೆ. ಓಕೆ, 6500 rupees ಇದೆ. ಓಕೆ ಸರ್, 6500 rupees. ಬಟ್ ಇವಾಗ ನಮಗೆ 6 years ಆಫ್ ರೆವಲ್ಯೂಷನ್ ಅಟ್ ಫಿಸಿಕ್ಸ್ ವಾಲಾ ಅಂದ್ರೆ 6 years ಸೆಲೆಬ್ರೇಷನ್ ಇರೋದ್ರಿಂದ ಈ ಬ್ಯಾಚ್ ನ ನೀವು ಜಸ್ಟ್ 3999 ಗೆ ಈ ಬ್ಯಾಚ್ ನ ನಿಮ್ಮದಾಗಿಸ್ಕೊಳ್ಬಹುದು. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ KCET ಆಸ್ ವೆಲ್ ಆಸ್ ಸ್ಪೋರ್ಟ್ಸ್, ನಾನು ಎರಡನ್ನೂ ಮ್ಯಾನೇಜ್ ಮಾಡ್ತೇನೆ ಅಂದ್ರೆ ಯು ಕ್ಯಾನ್ ಗೋ ಹೆಡ್ ವಿತ್ KCET 2027. ಓಕೆ, ಸೊ ಲಕ್ಷ್ಯ KCET 2027 ಬ್ಯಾಚ್. ಸರ್ ನಮಗೆ ಅಷ್ಟು ಬೇಡ, ನನಗೆ ಬೋರ್ಡ್ಸ್ ಮಾತ್ರ ಪ್ರಿಪೇರ್ ಆಗ್ತೀನಿ ಸರ್, ನನಗೆ ಬೋರ್ಡ್ಸ್ ಅಲ್ಲೇ ನನಗೆ 100 ಬೇಕು ಅನ್ನೋ ಸ್ಟೂಡೆಂಟ್ಸ್ಗೆ ಇಯರ್ ವಿ ಹ್ಯಾವ್ ಅ ಪ್ರಗತಿ ಸೆಕೆಂಡ್ PUC 2027. ಇವಾಗ ಆಕ್ಚುಯಲ್ ಪ್ರೈಸ್ ಹೇಳ್ಬೇಕಂದ್ರೆ ಇದ್ರು 4200 rupees. ಓಕೆ, 4200 rupees. ಇವಾಗ ಆಫರ್ ಪ್ರೈಸ್ ಅಲ್ಲಿ, ಓಕೆ, ಸೊ ಆಫರ್ ಪ್ರೈಸ್ ಅಲ್ಲಿ ನಿಮಗೆ 3499 rupeesಗೆ ಈ ಬ್ಯಾಚ್ ನ ನೀವು ತಗೊಳ್ಬಹುದು. ಇದಕ್ಕೆ ಎಷ್ಟು ಪ್ರೈಸು ಸರ್? 3499. ಇದಕ್ಕೆ ಎಷ್ಟು ಪ್ರೈಸು ಸರ್? 3999 rupees. ಈ ಬ್ಯಾಚ್ ಗಳು ನಿಮಗೆ ಸಿಗುತ್ತೆ. ಇದು KCET ಪ್ಲಸ್ ಬೋರ್ಡ್ಸ್, ಮತ್ತೆ ಇದು ಪ್ರಗತಿ ಸೆಕೆಂಡ್ PUC ಅನ್ನೋದು ಇಟ್ ಇಸ್ ಓನ್ಲಿ ಫಾರ್ ಅ ಬೋರ್ಡ್ಸ್. ಓಕೆ, ಸೊ ಮತ್ತೊಂದ್ಸತಿ ಇಲ್ಲಿ ಬರೀತಿ ನೋಡಿ, ಇದೇನ್ ಇನ್ಕ್ಲೂಡೆಡ್ ಆಗುತ್ತೆ ಸರ್? ಇಟ್ ಇಸ್ ಅ ಬೋರ್ಡ್ಸ್ ಪ್ಲಸ್ KCET, ಇದರಲ್ಲಿ ಎರಡು ಇನ್ಕ್ಲೂಡ್ ಆಗುತ್ತೆ. ಅಂಡ್ ಇದರಲ್ಲಿ ಓನ್ಲಿ ಬೋರ್ಡ್ಸ್. ಓಕೆ, ಸೊ ಬೋರ್ಡ್ಸ್ ಓನ್ಲಿ, ಇದರಲ್ಲಿ ಬೋರ್ಡ್ಸ್ ಮಾತ್ರ ಇರುತ್ತೆ. ಓಕೆ, ಸೊ ಬೋರ್ಡ್ಸ್ ಓನ್ಲಿ. ನಾನು ಏನೇನು ಹೇಳಿದ್ನಲ್ಲ, ಇವಾಗ 100 ತೆಗಿಬೇಕಂದ್ರೆ ಎಲ್ಲಾನು ಸಹಿತ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ನಾವು ನಮ್ಮ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಸಾಕು, ನಾವೆಲ್ಲ ಗೈಡ್ ಮಾಡ್ತೀವಿ ನೀವು ಹೇಗೆ ತಗೋಬೇಕು ಅನ್ನೋದು. ಓಕೆನಾ? ಎಸ್.
ಸೊ ದಟ್ಸ್ ಇಟ್. ನಿಮಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಮ್ಮ ಟೀಮ್ ನಿಮಗೆ ರೆಸ್ಪಾಂಡ್ ಮಾಡ್ತಾ ಹೋಗುತ್ತೆ. ಓಕೆ, ಸಿ ಯು ಆಲ್ ಇನ್ ದ ಬ್ಯಾಚ್. ಟಿಲ್ ದೆನ್